ಹಾಗೆ ನೀವು ಮೇಕೆದಾಟು ಅಂತ ಮಾತಾಡ್ತಾ ಹೋದ್ರಿ, ಮೇಕೆದಾಟು ಯಾಕೆ ಶುರು ಆಗ್ತಿಲ್ಲ? ಒಂದು DPR ಸಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ಅದು ಪ್ರಶ್ನೆ ಎತ್ತಿದೆ. ಆಮೇಲೆ ನೀವು ತಮಿಳುನಾಡು ಅದಕ್ಕೆ ತಗದೆ ಅಂತ ಹೇಳಿದೆ, ನೀವು ಇಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರೆ ನಮ್ಗೆ ತೊಂದರೆ ಅಂತ. ಅದನ್ನ ಒಂದು ವಿಶ್ವಾಸಾರ್ಹವಾಗಿ ಈಗ ಇಂಡಿಯಾ ಒಕ್ಕೂಟದಲ್ಲಿ ತಮಿಳುನಾಡು ಸ್ಟಾಲಿನ್ ಸರ್ಕಾರ ಅಂದ್ರೆ DMK ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ಇದೆ. ಇವರನ್ನ ಒಪ್ಪಿಸ್ಬೇಕು, ಅವರು ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಇಬ್ಬರೂ ಸಹ ಹೇಳಿದ್ನಲ್ಲ, ಇಬ್ಬರೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು. ಇವ್ರಿಗೆ ಬೇಕಾಗಿಲ್ಲ ಅದರ ವಿಷಯವಾಗಿ ಇನ್ನೂ 10-15 ವರ್ಷ ಹೇಳ್ಕೊಂಡು ಹೋಗ್ತಾರೆ. ಈ ಕಳಸಾ ಬಂಡೂರಿ ಆಯ್ತು, ಕಳಸಾ ಬಂಡೂರಿ ಸುಮಾರು 15-20 ವರ್ಷದಿಂದ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ನಾವು ಮಾಡ್ಬಿಡ್ತೀವಿ. ಸ್ವಾಮಿ, ಗೋವಾದಲ್ಲಿ ನಿಮ್ಮ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು, ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಬಂತು, ಕೇಂದ್ರದಲ್ಲಿ ಏನು ವಿಶ್ವಗುರು ಮೋದಿ ಅವರ ಸರ್ಕಾರ ಬಂತು. ಒಂದು ಕುಡಿಯೋದು ನೀರಿಗೆ ನಮ್ಗೆ ಕೊಡಕ್ಕಾಗ್ಲಿಲ್ವಲ್ಲ, ನಿಮ್ಗೆ 25 ಸೀಟ್ ಹಾಕಿ ಕೊಡ್ಬೇಕು ನಾವು ಕರ್ನಾಟಕ ಜನ. ಅದಕ್ಕೆ ನಿಮ್ಗೆ 17 ಸೀಟ್ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅದನ್ನು 7 ಸೀಟ್ ಇಳಿಸ್ತೀವಿ. ಅದನ್ನ ಕರ್ನಾಟಕ ಜನರೆಲ್ಲ ಶಕ್ತಿ ಇದೆ. ಕೇವಲ ರಾಜಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಎಂಪಿಗಳನ್ನ ಕೊಟ್ಟಿರೋ ಕ್ಷೇತ್ರ ಅಲ್ವಾ, ಅದನ್ನ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ಲ? ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ವಲ್ಲ. ಯಾರ ಹೊಣೆ ಇದಕ್ಕೆ? ಅಪ್ಪ ಅಮ್ಮನ ಜಾಗ ಕೂಸ್ಬಿಡವಾಯ್ತಾ ಅಂತ? ಖಂಡಿತವಾಗಿ ಎಲ್ಲ ಇವರು ಮಾಡೋದೊಂದು ಇದೆಲ್ಲ ಇದ್ದೇ ಇದೆ. ಇದೇ ರಾಜಕಾರಣವನ್ನು ಬದಲಾಯಿಸಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವು ಆಮ್ ಆದ್ಮಿ ಪಕ್ಷ ಏನಿದೆ, ಒಂದು ಪಕ್ಷ ಅಂತ ಹೇಳ್ತಲ್ಲ, ಇದೊಂದು ಸಿದ್ಧಾಂತ. ಇದೇ ಸಿದ್ಧಾಂತ, ಹೇಳೋದೊಂದು ಮಾಡೋದೊಂದು ಮಾಡ್ಬೇಡಿ, ಹೇಳಿದ ರೀತಿ ನಡ್ಕೊಳ್ಳಿ. ನೀವು 6 ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ, ಗ್ಯಾರಂಟಿಗಳ ನ್ಯೂನತೆಗಳನ್ನ ನಾವು ಎಷ್ಟು ಹೇಳ್ಬೋದು ಗೊತ್ತಾ? ನಮ್ಮಲ್ಲಿ 200 ಯೂನಿಟ್, ದೆಹಲಿಯಲ್ಲಿ 200 ಯೂನಿಟ್ ಅಂದ್ರೆ ಈಗ ನಿಮ್ಗೂ ಕರೆಂಟ್ ಅಲ್ಲಿ 200 ಯೂನಿಟ್ ಫ್ರೀ, ನನಗೂ 200 ಯೂನಿಟ್ ಫ್ರೀ, ಅವ್ರಿಗೂ 200 ಯೂನಿಟ್ ಫ್ರೀ. ಆದ್ರೆ ಇವ್ರೇನ್ ಮಾಡಿದ್ರೆ ತುಂಬಾ ಜಾಣರು. 50 ಯೂನಿಟ್ ಯೂಸ್ ಮಾಡಂಗಿದ್ರೆ ಒಬ್ಬ ಬಡವ ಏನ್ ಮಾಡ್ತದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳಿ 50 ಯೂನಿಟ್ ಯೂಸ್ ಮಾಡ್ತಾ ಇದ್ದ. ಅವನಿಗೆ ಇವತ್ತು 60 ಯೂನಿಟ್ ಮಾತ್ರ ಯೂಸ್ ಮಾಡ್ಕೋಬೇಕು. 190 ಯೂನಿಟ್ ಯೂಸ್ ಮಾಡ್ತಿದ್ದ, 150 ಯೂನಿಟ್ ಯೂಸ್ ಮಾಡ್ತಾ ಇದ್ದ, ಅವನಿಗೆ 170 ಯೂನಿಟ್ ಯೂಸ್ ಮಾಡ್ಬೋದು. 180 ಯೂನಿಟ್ 200 ಯೂನಿಟ್ ಅಂದ್ರೆ ಜಾಸ್ತಿ ಯೂಸ್ ಮಾಡ್ಕೊಂತಾರನು ಅಷ್ಟು ಮಾಡ್ಬೋದು, 200 ಯೂನಿಟ್ ಮಾಡ್ಕೋಬಹುದು. ಒಬ್ಬ ಬಡವ ಮಾತ್ರ ನೀವು ಕೇವಲ 50 ಯೂನಿಟ್ ಮಾಡ್ತಾ ಇದ್ದ, 60 ಯೂನಿಟ್ ಮಾಡ್ಬೇಕು. ಅಷ್ಟೇನಾ ನಿಮ್ದು? ಇವತ್ತು 10 kg ಕೊಡ್ತೀವಿ ಅಂತ ಹೇಳಿದ್ರಿ, ಸರಿಯಾದ ಸಮರ್ಪಕವಾದಂತ ತೂಕಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳನ್ನು ಕೇಳೋರೇ ಇಲ್ಲ. ಎಲ್ಲ ರೌಡಿಗಳಿಗೆ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ನೀವು ಅಂಗಡಿಗಳನ್ನು ಕೊಟ್ಕೋತಿದ್ದೀರಿ, ಅವ್ರನ್ನ ಮಾತಾಡ್ಸೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ. ತೂಕಗಳಲ್ಲೇ ವ್ಯತ್ಯಾಸ ಕೊಡ್ತಾ ಇದ್ದಾರೆ. ಅದನ್ನ ನೀವು ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ. ಶಕ್ತಿ ಯೋಜನೆಯಲ್ಲಿ 2,2 ಸಾವಿರ ಕೊಡ್ತಾ ಇದ್ರಿ, ಆ 2,000 ಸರಿಯಾಗಿ ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತ ಹೇಳಿದ್ರಿ. ನಾವು ತಿಂಗಳಿಗೊಮ್ಮೆ ಏನ್ ಕೊಡ್ತೀವಿ ಅಂತ ಸ್ಯಾಲ್ರಿ ಎಲ್ಲ ಅಂತ ನೀವೇ ಹೇಳ್ತಾ ಇದ್ರಿ. ಅಂತ ದೊಡ್ಡ ಅಹಂನಿಂದ ನೀವು ಮಾತಾಡ್ತಾ ಇದ್ದೀರಾ, ಜನ ಗಮನಿಸ್ತಾರೆ. ಈ ಬಸ್ಗಳನ್ನ ನೀವು ಕೊಡ್ತಾ ಇದ್ರಿ, ಬಸ್ಗಳಲ್ಲಿ ಫ್ರೀ ಕೊಡೋದ್ರಿಂದ ಆ ಬಸ್ಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದೀರಾ. ಹಳ್ಳಿಗಾಡಿ ಪ್ರದೇಶಗಳಲ್ಲಿ ಬಸ್ಗಳೇ ಬಿಡ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಎಲ್ಲವೂ ಸಹ ನೀವು ಸರಿ ವೈಜ್ಞಾನಿಕವಾಗಿ ಏನು ತಿಳುವಳಿಕೆ ಇಲ್ಲದೆ ಮಾಡಿರೋದಕ್ಕೋಸ್ಕರ ಇವತ್ತು ಜನ ಅನುಭವಿಸ್ತಾ ಇದ್ದಾರೆ. ಅದನ್ನೇ ನಾವು ಬೇಡ ಅಂತ ಹೇಳ್ತಾರೆ.